ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. 8ನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ 2ನೇ ಭಾಗದ ಪಾಠಗಳನ್ನು ನಾನಿವಾಗ ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗದೇ ಇದ್ದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದೀವಿ. ಆ ಲಿಂಕ್ನ ಮೂಲಕ ನೀವು ಜಾಯಿನ್ ಆಗ್ಬೋದು. ಈ ಎಲ್ಲ ಉಪಯೋಗಗಳನ್ನು ನೀವು ಪಡ್ಕೋಬಹುದು. ಹಾಗೆ ಈಗಾಗಲೇ ನಮ್ಮ ಐಡಿಯಾಸ್ ಫೋರಮ್ ತಂಡ ಹಲವಾರು ಕೋರ್ಸ್ಗಳನ್ನು ಲಾಂಚ್ ಮಾಡಿದೆ. ಅದರಲ್ಲಿ ಕೆಲವು NCERT ವಿಡಿಯೋಗಳು, DSCERT ವಿಡಿಯೋಗಳು, ತಮಿಳುನಾಡು ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಚರ್ಚೆ ಮಾಡಿದ ವಿಡಿಯೋಗಳು ಸಹ ನಿಮಗಿಲ್ಲಿ ಲಭ್ಯ ಆಗುತ್ತೆ. ಹಾಗೆ ನಿಮಗೊಂದು ಆಪ್ಷನ್ ಕೊಟ್ಟಿದ್ದೀವಿ. ಅಂದರೆ ನೀವು ಹೇಗೆ ನಮ್ಮ ಪಾಠಗಳಿಂದ ಉಪಯೋಗ ಪಡ್ಕೋತಾ ಇದ್ದೀರಿ, ಅದರಂತೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ಬೇಕಾಗುತ್ತೆ. ನಮಗೆ ಟೆಕ್ನಾಲಜಿ ಅಳವಡಿಕೆಗಾಗಿ ಸ್ವಲ್ಪ ಮಟ್ಟಿನ ಸಹಾಯದ ಅವಶ್ಯಕತೆ ಇದೆ. ಅದರಿಂದ ಇಲ್ಲಿ 4 ಸ್ಕೀಮ್ಗಳನ್ನು ಕೊಟ್ಟಿದ್ದೀವಿ. 29, 59, 159 ಮತ್ತು ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 159 ರೂಪಾಯಿಗಳನ್ನು 8748814920 ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಿ ನಮಗೆ ಸಹಾಯವನ್ನು ಮಾಡ್ಬೋದು. ಈ ದುಡ್ಡಿನಿಂದ ನಾವು ನಮ್ಮ ಟೆಕ್ನಾಲಜಿನ ಇಂಪ್ರೂವ್ ಮಾಡ್ಕೋತೀವಿ. ಇನ್ನೂ ಕೆಲವೊಂದು ವಿಡಿಯೋಗಳನ್ನು ಟೆಕ್ನಾಲಜಿ ಅಳವಡಿಕೆಯ ಮೂಲಕ ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಐಡಿಯಾಸ್ ಫೋರಮ್. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ 8ನೇ ತರಗತಿ 2ನೇ ಭಾಗದ 8ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ 13ನೇ ಪಾಠ ಇದು. ಇಲ್ಲಿ ಅಧ್ಯಾಯ 5 ಜೀವಗೋಳ ಬರುತ್ತೆ. ಬಯೋಸ್ಪಿಯರ್ ಅಂದರೆ ಏನು, ಇಲ್ಲಿ ಜೀವಗೋಳದ ಅರ್ಥ ಮತ್ತು ಅದರ ಇಂಪಾರ್ಟೆನ್ಸನ್ನು ತಿಳ್ಕೊತೀವಿ. ಹಾಗೆ ಪರಿಸರ ಅಂದರೆ ಏನು, ಪರಿಸರ ಮಾಲಿನ್ಯ ಹೇಗಾಗುತ್ತೆ, ಪರಿಸರ ಮಾಲಿನ್ಯದ ವಿಧಗಳು, ಹಾಗೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಂತಹ ಕ್ರಮಗಳನ್ನು ನಾವು ಈ ಪಾಠದಿಂದ ಕಲಿತೀವಿ. ಇನ್ನು ಜೀವಗೋಳ ಅಂದರೆ ಏನು, ನಮಗೆಲ್ಲ ಗೊತ್ತು. ಜೀವಿಗಳನ್ನು ಒಳಗೊಂಡಿರುವಂತಹ ಏಕೈಕ ಗ್ರಹ ನಮ್ಮ ಭೂಮಿ. ಜೀವಗೋಳವನ್ನು ಭೂಮಿಯ 4ನೇ ಆಯಾಮವಾಗಿ ನಾವು ಸ್ಟಡಿ ಮಾಡ್ತೀವಿ. ಇಲ್ಲಿ ಎಲ್ಲ ರೀತಿಯ ಜೀವಿಗಳು ಇವೆ. ಇನ್ನು ಎಕಾಲಜಿ, ಜೀವ ಪರಿಸರ ಶಾಸ್ತ್ರ. ಪರಿಸರ ಶಾಸ್ತ್ರವು ಜೀವಿಗಳು ಮತ್ತು ಅವುಗಳ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಪರಿಸರಗಳ ನಡುವಿನ ಸಂಬಂಧವನ್ನು ವಿವರಿಸುವ ವಿಜ್ಞಾನ ಅಂತ ಡಿಫೈನ್ ಮಾಡ್ತಾರೆ. ಜೀವಿಗಳು ಮತ್ತು ಪ್ರಾಕೃತಿಕ ಪರಿಸರ ಹಾಗೂ ಅದರ ವಿವಿಧ ಪ್ರಕಾರದ ಪ್ರಾಣಿಗಳ ನಡುವೆ ಸೌಹಾರ್ದಯುತವಾದಂತಹ ಹಾಗೂ ಸಮತೋಲನವಾದಂತಹ ಸಂಬಂಧವನ್ನು ನೈಸರ್ಗಿಕವಾಗಿ ನಾವು ಕಾಣ್ತೀವಿ. ಅದನ್ನೇ ಜೈವಿಕ ಪರಿಸರ ಸಮತೋಲನ ಅಂತ ಕರಿತೀವಿ. ಇನ್ನು ಪ್ರಾಣಿ ವರ್ಗ ಮತ್ತು ಸಸ್ಯವರ್ಗ ಮತ್ತು ನಮ್ಮ ಸುತ್ತಮುತ್ತಲೇ ಇರುವಂತಹ ಸಜೀವ ಮತ್ತು ನಿರ್ಜೀವ ಭಾಗಗಳ ನಡುವೆ ಪರಸ್ಪರ ಸಂಬಂಧವನ್ನು ಜೀವ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಅಂದರೆ ಜೀವ ಪರಿಸ್ಥಿತಿ ಸಮಸ್ತ ಘಟಕಗಳು ಸೇರಿ ಹೊಂದಾಣಿಕೆಯಿಂದ ಇರೋದನ್ನು ವಿವರಿಸುತ್ತೆ. ಜೀವಗೋಳದಲ್ಲಿ ಪರಿಸರ ವ್ಯವಸ್ಥೆ ಅಥವಾ ಜೀವ ಪರಿಸರ ಸಮತೋಲನ ಇಲ್ಲದೇ ಇದ್ದರೆ ಸಸ್ಯಗಳು, ಪ್ರಾಣಿಗಳು ಮತ್ತು ಅತಿ ಸೂಕ್ಷ್ಮ ಜೀವಿಗಳ ಸಮೂಹಗಳ ಅಸ್ತಿತ್ವವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಅಸಾಧ್ಯ ಆಗುತ್ತೆ. ಪ್ರತಿಯೊಂದು ಜೀವಿಯೂ ಕೂಡ ಪ್ರಕೃತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಜೀವಿಸಬೇಕಾಗತ್ತೆ. ಇದನ್ನು ಜೀವ ಪರಿಸರ ವ್ಯವಸ್ಥೆ ಅಂತ ನಾವು ಕರಿತೀವಿ. ಇನ್ನು ಪರಿಸರ ಅಂದರೆ ಏನು, ಎನ್ವಿರಾನ್ಮೆಂಟ್. ಎಲ್ಲ ಜೀವಿಗಳು, ಜೈವಿಕ ವಸ್ತುಗಳು ವಾಸಿಸುವಂತಹ ನಮ್ಮ ಸುತ್ತಮುತ್ತಲಿನ ಸನ್ನಿವೇಶವನ್ನು ನಾವು ಪರಿಸರ ಅಂತ ಕರಿಬಹುದು. ಜೀವವಾಸಿಗಳ ಅಸ್ತಿತ್ವ ಹಾಗೂ ಬೆಳವಣಿಗೆಗೆ ಅನುಕೂಲಕರವಾದಂತಹ ಪರಿಸರವನ್ನು ಅಥವಾ ಒಂದು ಪರಿಸ್ಥಿತಿಯನ್ನು ಪರಿಸರ ನಿರ್ಮಾಣ ಮಾಡುತ್ತೆ. ಹೀಗೆ ಪರಿಸರದಲ್ಲಿಯೂ ಕೂಡ ವಿಧಗಳಿವೆ. ಯಾವ್ಯಾವು ಅಂದರೆ ಪ್ರಾಕೃತಿಕ ಪರಿಸರ ಅಥವಾ ಭೌಗೋಳಿಕ ಪರಿಸರ ಅಂತ ಕರಿತೀವಿ. ಇನ್ನೊಂದು ಸಾಂಸ್ಕೃತಿಕ ಅಥವಾ ಮಾನವ ನಿರ್ಮಿತ ಪರಿಸರ. ಇವು ಪರಿಸರದ ವಿಧಗಳು. ಇದು ಪರಿಸರ ಅಂದರೆ ಏನು, ಜೀವ ಪರಿಸರ ವ್ಯವಸ್ಥೆ ಅಂದರೆ ಏನು, ಹಾಗೆ ಜೈವಿಕ ಪರಿಸರದ ಸಮತೋಲನ ಅಂದರೆ ಏನು, ಇವೆಲ್ಲ ಅಂಶಗಳನ್ನು ಅಧ್ಯಯನ ಮಾಡೋದಕ್ಕೆ ಜೀವ ಪರಿಸರ ಶಾಸ್ತ್ರ ಅಂತಾರೆ ಅಂತ ನಾವು ಕಲಿತ್ವಿ. ಇನ್ನು ಈ ಪರಿಸರಕ್ಕೆ ಆಗುವಂತಹ ಧಕ್ಕೆ ಅಂತಂದರೆ ಅದು ಪರಿಸರ ಮಾಲಿನ್ಯ. ನಮ್ಮ ಸುತ್ತಮುತ್ತಲ ಆಗುವಂತಹ ಅನಪೇಕ್ಷೀಯ ಬದಲಾವಣೆಯನ್ನು ನಾವು ಪರಿಸರ ಮಾಲಿನ್ಯ ಅಂತ ಕರಿಬಹುದು. ಇದಕ್ಕೆ ಇನ್ನು ಮಾನವರು ಸೇರಿದಂತೆ ಜೀವಿಗಳ ಮೇಲೆ
ಪರಿಸರ ಮಾಲಿನ್ಯ ಹಾನಿಗಳನ್ನು ಉಂಟು ಮಾಡುತ್ತೆ, ಹಾನಿಕಾರಕ ಪರಿಣಾಮಗಳನ್ನು ಉಂಟು ಮಾಡುತ್ತೆ, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಜೀವಮಂಡಲದ ಘಟಕಗಳನ್ನು ಇದು ಬದಲಾವಣೆ ಮಾಡುತ್ತೆ. ಯಾವುದು? ಪರಿಸರ ಮಾಲಿನ್ಯ. ಇದು ಪರಿಸರ ಮಾಲಿನ್ಯ ಜೀವ ಪರಿಸರ ಎದುರಿಸುತ್ತಿರುವಂತಹ ಗಂಭೀರ ಸಮಸ್ಯೆಗಳಲ್ಲಿ ಒಂದು. ಪರಿಸರ ಮಾಲಿನ್ಯ ಅನ್ನುವಂಥದ್ದು ಇಂದು ಜೀವ ಪರಿಸರ ಎದುರಿಸುತ್ತಿರುವಂತಹ ಒಂದು ಗಂಭೀರ ಸಮಸ್ಯೆ. ಇದಕ್ಕೆ ಕಾರಣವಾದ ಅಂಶಗಳು ಯಾವ್ಯಾವು ಅಂತಂದರೆ ಅಧಿಕವಾದಂಥ ಜನಸಂಖ್ಯೆ, ಕೈಗಾರೀಕರಣ, ನಗರೀಕರಣ, ಸಂಪನ್ಮೂಲಗಳ ದುರ್ಬಳಕೆ, ಅತಿಯಾಗಿ ವಾಹನಗಳನ್ನು ಬಳಸುವುದು ಇತ್ಯಾದಿ. ಇವೆಲ್ಲವುಗಳು ಪರಿಸರ ಮಾಲಿನ್ಯಕ್ಕೆ ಕಾರಣಗಳು. ಇನ್ನು ಸಸ್ಯವರ್ಗ, ಪ್ರಾಣಿವರ್ಗ ಮತ್ತು ಮಾನವ ಜೀವಿಗಳ ಕ್ರಮದಲ್ಲಿ ಆಗುವಂತಹ ಬದಲಾವಣೆಯ ಮೇಲೆ ಇದು ಪರಿಣಾಮವನ್ನು ಉಂಟು ಮಾಡುತ್ತೆ. ಇನ್ನು ಮಾಲಿನ್ಯವನ್ನು ಉಂಟು ಮಾಡುವಂತಹ ವಸ್ತುಗಳಿಗೆ ಮಾಲಿನ್ಯಕಾರಕಗಳು ಅಂತ ಕರಿತೀವಿ. ಇಲ್ಲಿ ಇವು ಸ್ವಾಭಾವಿಕವಾಗಿ ಆಗಬಹುದು, ಮಾನವ ನಿರ್ಮಿತ ಕೂಡ ಆಗಿರಬಹುದು. ಸ್ವಾಭಾವಿಕ ಮಾಲಿನ್ಯಕಾರಕಗಳು ಯಾವ್ಯಾವು ಅಂತಂದರೆ ಈ ಸ್ವಾಭಾವಿಕ ಮಾಲಿನ್ಯಕಾರಗಳು ಇವು ಮಾನವ ನಿರ್ಮಿತ ಮಾಲಿನ್ಯಕಾರಕಗಳು ಇದಕ್ಕಿಂತ ಹೆಚ್ಚಾಗಿ ಅಪಾಯಕಾರಿ ಆಗಿರುತ್ತೆ. ಇಲ್ಲಿ ಸ್ವಾಭಾವಿಕ ಮಾಲಿನ್ಯಕಾರಕಗಳು ಪರಿಸರದಿಂದ ಆಗ್ತಿರುತ್ತೆ, ಇದು ಹೆಚ್ಚು ಪರಿಣಾಮಕಾರಿ ಆಗಿರೋದಿಲ್ಲ. ಆದರೆ ಮಾನವ ನಿರ್ಮಿತ ಮಾಲಿನ್ಯಕಾರಕಗಳು ಏನಾಗುತ್ತೆ? ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಹಾಗೂ ಅಪಾಯಕಾರಿ ಮತ್ತು ಹಾನಿಕಾರಕ ಆಗಿರುತ್ತೆ. ಹೊಗೆ, ವಿಷಾನಿಲ, ಧೂಳು, ಚರಂಡಿ ನೀರು, ಕಸಕಡ್ಡಿ ಇವೆಲ್ಲವುಗಳು ಗೋಚರ ಮಾಲಿನ್ಯಕಾರಕಗಳು. ಹಾಗೆ ಅಗೋಚರ ಮಾಲಿನ್ಯಕಾರಕಗಳು ಯಾವ್ಯಾವು ಅಂದರೆ ಆಹಾರ, ಮಣ್ಣು ಮತ್ತು ನೀರಿನಲ್ಲಿ ಮಿಶ್ರಣವಾಗಿರುವಂತಹ ವಿಷಯುಕ್ತ ರಾಸಾಯನಿಕ ವಸ್ತುಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ಅಗೋಚರ ಮಾಲಿನ್ಯಕಾರಕಗಳು ಅಂತ ಕರಿತೀವಿ. ಇವೆಲ್ಲವುಗಳು ಕೂಡ ಮಾಲಿನ್ಯಕಾರಕಗಳಲ್ಲಿ ವಿಧಗಳು. ಇನ್ನು ಪರಿಸರ ಮಾಲಿನ್ಯದ ವಿಧಗಳನ್ನು ನೋಡೋಣ. ಪರಿಸರ ಮಾಲಿನ್ಯದ ವಿಧಗಳಲ್ಲಿ ವಾಯು ಮಾಲಿನ್ಯ ಬರುತ್ತೆ, ಜಲ ಮಾಲಿನ್ಯ ಬರುತ್ತೆ, ಶಬ್ದ ಮಾಲಿನ್ಯ ಬರುತ್ತೆ, ಮಣ್ಣಿನ ಮಾಲಿನ್ಯ ಬರುತ್ತೆ. ಇವೆಲ್ಲವುಗಳಿಗೆ ಇದರಿಂದ ಜಾಗತಿಕ ತಾಪಮಾನ ಉಂಟಾಗುತ್ತೆ, ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ, ಓಜೋನ್ ಪದರದಲ್ಲಿ ಕ್ಷೀಣತೆ ಕಂಡುಬರುತ್ತೆ, ಆಮ್ಲ ಮಳೆಯಾಗುತ್ತೆ. ಇವೆಲ್ಲವುಗಳು ಕೂಡ ಪರಿಸರ ಮಾಲಿನ್ಯದ ಪರಿಣಾಮಗಳು. ಇಲ್ಲಿ ಮೊದಲನೇದು ವಾಯು ಮಾಲಿನ್ಯ. ವಾಯು ಮಾಲಿನ್ಯ ಅಂದರೆ ಏನು? ವಾಯು ಮಾಲಿನ್ಯವನ್ನು ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನಂತ ಡಿಫೈನ್ ಮಾಡಿದೆ ಅಂದರೆ ಮಾನವನ ವಿವಿಧ ಚಟುವಟಿಕೆಗಳಿಂದ ಸಾಂದ್ರೀಕರಣಗೊಂಡಂತಹ ಪದಾರ್ಥಗಳು ವಾಯುವಿನಲ್ಲಿ ಸೇರಿ ಮಾನವನ ಆರೋಗ್ಯ, ವನಸ್ಪತಿ ಮತ್ತು ಆಸ್ತಿಪಾಸ್ತಿಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡೋದಕ್ಕೆ ವಾಯು ಮಾಲಿನ್ಯ ಅಂತ ಕರಿತೀವಿ. ವಾಯು ಮಾಲಿನ್ಯ ಕಾರದ ಪ್ರಮುಖ ಮೂಲಗಳು ಯಾವ್ಯಾವು ಅಂದರೆ ಪ್ರಾಕೃತಿಕ ಮೂಲಗಳು. ಇವುಗಳಲ್ಲಿ ಜ್ವಾಲಾಮುಖಿಗಳು ಬರ್ತದೆ, ಕಾಡ್ಗಿಚ್ಚು, ಬಾಹ್ಯಾಕಾಶ ಧೂಳು ಬರುತ್ತೆ. ಇನ್ನು ಮಾನವ ನಿರ್ಮಿತ ಮಾಲಿನ್ಯಕಾರಕಗಳು. ವಾಯು ಮಾಲಿನ್ಯಕಾರಕಗಳು ಯಾವ್ಯಾವು ಅಂದರೆ ಕೈಗಾರಿಕೆ, ಗೃಹ ಬಳಕೆ, ವಾಹನ, ಗಣಿಗಾರಿಕೆ, ಅಣುಸ್ಫೋಟದಿಂದ ಬರುವಂತಹ ಅನಿಲಗಳಿಗೆ ಮಾನವ ನಿರ್ಮಿತ ಮಾಲಿನ್ಯಕಾರಕಗಳು ಅಂತ ಕರಿಬಹುದು. ಇನ್ನು ಬಹು ಮುಖ್ಯವಾದಂಥ ಮಾಲಿನ್ಯಕಾರಕಗಳು ಯಾವ್ಯಾವು ಅಂದರೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಗಂಧಕದ ಡೈಆಕ್ಸೈಡ್, ಸಾರಜನಕದ ಆಕ್ಸೈಡ್, ಹಾಗೆ ರೆಫ್ರಿಜಿರೇಟರ್ ಮತ್ತು ಈ ಹಲವಾರು ಫ್ರಿಜ್ಗಳು, ನೆಕ್ಸ್ಟ್ ಮತ್ತೇನು ಏರ್ ಕಂಡೀಷ್ನರ್, ಈ ಎಲ್ಲ ವಸ್ತುಗಳನ್ನು ಬಳಸೋದ್ರಿಂದ CFC ಅನಿಲ ಉಂಟಾಗುತ್ತೆ, ಉತ್ಪಾದನೆ ಆಗುತ್ತೆ. ಹಾಗೆ ಹೈಡ್ರೋಕಾರ್ಬನ್ ಕೂಡ ಒಂದು ಮಾಲಿನ್ಯಕಾರಕ. ಇವೆಲ್ಲವುಗಳು ಕೂಡ ಬಹು ಮುಖ್ಯವಾದಂತಹ ಮಾಲಿನ್ಯಕಾರಕಗಳು. ಇದರಿಂದ ಆಗುವಂತಹ ಪರಿಣಾಮಗಳು ಏನೇನೆಂದರೆ ಹವಾಗುಣ ಮತ್ತು ವಾಯುಗುಣದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಓಝೋನ್ ಪದರ ನಾವು ಭೂಮಿಯ ರಕ್ಷಣಾ ಕವಚ ಅಂತ ಕರಿತೀವಿ, ಅದು ಕ್ಷೀಣತೆ ಉಂಟಾಗುತ್ತೆ, ಅದರಲ್ಲಿ ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ, ಜಾಗತಿಕ ತಾಪಮಾನ ಏರಿಕೆಯಾಗುತ್ತೆ. ಇವೆಲ್ಲವುಗಳು ಕೂಡ ವಾಯು ಮಾಲಿನ್ಯದಿಂದ ಆಗುವಂತಹ ಪರಿಣಾಮಗಳು. ಇನ್ನು ವಾಯು ಮಾಲಿನ್ಯವನ್ನು ತಡೆಗಟ್ಟುವಂತಹ ಕ್ರಮಗಳು ಯಾವ್ಯಾವು ಅಂದರೆ ಮಾಲಿನ್ಯಕಾರಕಗಳಾದಂತಹ ಹೊಗೆ, ಅನಿಲ ಇವುಗಳನ್ನು ನಿಯಂತ್ರಣ ಮಾಡೋದು, ಹೆಚ್ಚು ಮರಗಳನ್ನು ಬೆಳೆಸೋದು, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಯನ್ನು ಕಡಿಮೆ ಮಾಡೋದು, ಹಾಗೆ ಈ ವಾಯು ಮಾಲಿನ್ಯದಿಂದ ಆಗುವಂತಹ ಪರಿಣಾಮಗಳು, ವಾಯು ಮಾಲಿನ್ಯವನ್ನು ತಡೆಗಟ್ಟುವಂತಹ ಕ್ರಮಗಳ ಬಗ್ಗೆ ಸಾಕ್ಷರತೆಯನ್ನು ಮೂಡಿಸೋದು, ಶಿಕ್ಷಣದಲ್ಲಿ ಮಕ್ಕಳಿಗೆ ಅದರ ಅರಿವನ್ನು ಮೂಡಿಸೋದ್ರಿಂದ ನಿಯಂತ್ರಣ ಮಾಡಬಹುದು.
ಇದು ವಾಯು ಮಾಲಿನ್ಯ. ಇನ್ನು ನೆಕ್ಸ್ಟ್ ಜಲ ಮಾಲಿನ್ಯ ಬರುತ್ತೆ. ಜಲ ಮಾಲಿನ್ಯ ಅಂದರೆ ಏನು? ಮಾನವ ಮತ್ತು ಜಲಚರಗಳ ಜೀವನೋಪಾಯದ ಮೇಲೆ ಅನರ್ಥ ಉಂಟು ಮಾಡುವಂತಹ ನೀರಿನ ಭೌತಿಕ, ರಾಸಾಯನಿಕ, ಜೈವಿಕ ಗುಣಲಕ್ಷಣಗಳಲ್ಲಿ ಆಗುವಂತಹ ಬದಲಾವಣೆಯನ್ನು ಜಲಮಾಲಿನ್ಯ ಅಂತ ಕರಿಬಹುದು. ಜಲಮಾಲಿನ್ಯಕ್ಕೆ ಪ್ರಮುಖ ಮೂಲಗಳು ಯಾವ್ಯಾವು ಅಂದರೆ ಇಲ್ಲಿಯೂ ಕೂಡ ನೈಸರ್ಗಿಕ ಮಾಲಿನ್ಯಕಾರಕಗಳು ಇರ್ತವೆ, ಹಾಗೆ ಮಾನವ ನಿರ್ಮಿತ ಮಾಲಿನ್ಯಕಾರಕಗಳು ಇರ್ತವೆ. ನೈಸರ್ಗಿಕ ಮೂಲಗಳು ಅಂದರೆ ಏನು? ಮಣ್ಣಿನ ಸವೆತ, ಭೂಕುಸಿತಗಳು, ಜ್ವಾಲಾಮುಖಿಗಳು, ಸ್ಫೋಟ, ಸಸ್ಯಗಳು ಮತ್ತು ಪ್ರಾಣಿಗಳು ಕ್ಷಯಿಸುವಂತಹ ಮತ್ತು ಕೊಳೆಸುವ ಪ್ರಕ್ರಿಯೆಗಳು, ಇವೆಲ್ಲವುಗಳು ಕೂಡ ನೈಸರ್ಗಿಕ ಮೂಲಗಳು. ಇನ್ನು ಮಾನವ ನಿರ್ಮಿತ ಮೂಲಗಳಲ್ಲಿ ಕೈಗಾರಿಕಾ ತ್ಯಾಜ್ಯಗಳು ಬರ್ತವೆ, ನಗರಗಳ ತ್ಯಾಜ್ಯ ವಸ್ತು, ಗೃಹ ತ್ಯಾಜ್ಯ ವಸ್ತು, ಕೃಷಿ ತ್ಯಾಜ್ಯ ವಸ್ತುಗಳು, ತೈಲ ಸೋರುವಿಕೆ, ಅಣುತ್ಯಾಜ್ಯ, ಹಾಗೆ ತೈಲ ಬಾವಿ, ಸಾಗರ ವಲಯದಲ್ಲಿ ಬೋರ್ವೆಲ್ಗಳನ್ನು ಕೊರೆಯೋದು, ಹಾಗೆ ಶಾಖ ವಿದ್ಯುತ್ ಕೇಂದ್ರಗಳು, ಅವುಗಳಿಂದ ಉಂಟಾಗುವಂಥ ತ್ಯಾಜ್ಯ ವಸ್ತುಗಳು, ಇವೆಲ್ಲವುಗಳು ಕೂಡ ಜಲಮಾಲಿನ್ಯವನ್ನು ಉಂಟು ಮಾಡುತ್ತೆ. ಇನ್ನು ಜಲಮಾಲಿನ್ಯದಲ್ಲಿ ಇರುವಂತಹ ವಿಧಗಳು ಯಾವ್ಯಾವು ಅಂತಂದರೆ ಸಮುದ್ರ ಮತ್ತು ಸಾಗರಗಳ ಮಾಲಿನ್ಯ, ಅಂತರ್ಜಲ ಮಾಲಿನ್ಯ, ನದಿ ನೀರಿನ ಮಾಲಿನ್ಯ ಮತ್ತು ಸರೋವರ ನೀರಿನ ಮಾಲಿನ್ಯ ಅಂತ ಗುರುತಿಸಬಹುದು. ಇನ್ನು ಜಲಮಾಲಿನ್ಯದಿಂದ ಉಂಟಾಗುವಂತಹ ಪರಿಣಾಮಗಳು ಏನೇನು ಅಂತಂದರೆ ಮಲಿನ ನೀರಿನಿಂದ ಹರಡುವಂತಹ ಕಾಯಿಲೆಗಳಾದಂತಹ ಅಥವಾ ಸಾಂಕ್ರಾಮಿಕ ರೋಗಗಳು ಅಂತ ನಾವು ಕರಿತೀವಿ. ಕಾಲ್ರಾ, ಟೈಫಾಯ್ಡ್, ಕ್ಷಯ, ಕಾಮಾಲೆ, ಆಮಶಂಕೆ, ಅತಿಸಾರ ಇವೆಲ್ಲವುಗಳು ಉಂಟಾಗುತ್ತೆ. ಹಾಗೆ ಜಲಚರಗಳ ಸಾವು ಕೂಡ ಉಂಟಾಗುತ್ತೆ. ನೀರಿನಲ್ಲಿ ರಾಸಾಯನಿಕ ವಸ್ತುಗಳು ಜಾಸ್ತಿ ಆದಂತೆ ನೀರಿನಲ್ಲಿ ವಾಸಿಸುವಂತಹ ಜೀವಿಗಳ ಆರೋಗ್ಯದ ಮೇಲೆ ಪರಿಣಾಮವು ಇದರಿಂದ ಉಂಟಾಗುತ್ತೆ. ಇನ್ನು ಬೆಳೆ ಹಾನಿ ಬರುತ್ತೆ. ಇದು ಆಮ್ಲ ಮಳೆಯಿಂದ ಉಂಟಾಗುತ್ತೆ. ಆಮ್ಲ ಮಳೆಯಿಂದ ಬೆಳೆ ಹಾನಿಯಾಗುತ್ತೆ. ಇವೆಲ್ಲವುಗಳು ಕೂಡ ಜಲಮಾಲಿನ್ಯದ ಪರಿಣಾಮಗಳು. ಇನ್ನು ಇದನ್ನು ನಿಯಂತ್ರಣ ಹೇಗೆ ಮಾಡಬಹುದು ಅಂದರೆ ಕೈಗಾರಿಕಾ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಿಸೋದು, ಕುಡಿಯುವ ನೀರಿನ ಮೂಲಗಳನ್ನು ಕ್ರಮಬದ್ಧವಾಗಿ ಸ್ವಚ್ಛತೆಯನ್ನು ಮಾಡೋದು, ನಿರಂತರವಾಗಿ ಸ್ವಚ್ಛಗೊಳಿಸೋದು, ಹಾಗೆ ಚರಂಡಿ ನೀರನ್ನು ಸಂಸ್ಕರಿಸೋದು, ಕಸದ ರಾಶಿಗಳನ್ನು ಜಲರಾಶಿಗಳಲ್ಲಿ ಹಾಕೋದನ್ನು ನಿಲ್ಲಿಸೋದು ಮತ್ತು ಜಲಮಾಲಿನ್ಯದ ಪರಿಣಾಮಗಳ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸೋದ್ರಿಂದ ನಾವು ಜಲಮಾಲಿನ್ಯವನ್ನು ನಿಯಂತ್ರಣ ಮಾಡಬಹುದು. ಇದು ಜಲಮಾಲಿನ್ಯ. ಇನ್ನು ಮಣ್ಣಿನ ಮಾಲಿನ್ಯ ಬರುತ್ತೆ. ಮಣ್ಣಿನ ಮಾಲಿನ್ಯ ಅಂದರೆ ಏನು? ಸ್ವಾಭಾವಿಕ ಅಥವಾ ಮಾನವ ನಿರ್ಮಿತ ಮೂಲಗಳಿಂದ ಮಣ್ಣಿನ ಫಲವತ್ತತೆ, ಗುಣಮಟ್ಟ ಹಾಳಾಗೋದನ್ನು ಮಣ್ಣಿನ ಮಾಲಿನ್ಯ ಅಂತ ಕರಿಬಹುದು. ಮಣ್ಣಿನ ಸವೆತದ ತೀವ್ರತೆ, ಸಸ್ಯ ಪೋಷಕ ಆಹಾರದ ಕುಸಿತ, ಮಣ್ಣಿನಲ್ಲಿರುವಂಥ ಅತಿ ಸೂಕ್ಷ್ಮ ಜೀವಾಣುಗಳು ಕಡಿಮೆಯಾಗೋದು ಇತ್ಯಾದಿ ಇವೆಲ್ಲವುಗಳು ಕೂಡ ಮಣ್ಣಿನ ಮಾಲಿನ್ಯದ ಪರಿಣಾಮಗಳು. ಮಣ್ಣಿನ ಮಾಲಿನ್ಯದ ಮೂಲಗಳು ಯಾವ್ಯಾವು ಅಂತಂದರೆ ಕೈಗಾರಿಕಾ ತ್ಯಾಜ್ಯ ವಸ್ತುಗಳು, ಅಣುತ್ಯಾಜ್ಯ, ಗೃಹ ತ್ಯಾಜ್ಯ, ಕೃಷಿ ತ್ಯಾಜ್ಯ ವಸ್ತುಗಳು ಇವೆಲ್ಲವುಗಳು ಕೂಡ ಮಣ್ಣಿನ ಮಾಲಿನ್ಯದ ಮೂಲಗಳು. ಮಣ್ಣಿನ ಮಾಲಿನ್ಯದಿಂದ ಉಂಟಾಗುವಂಥ ಪರಿಣಾಮಗಳು ಏನೇನೆಂದರೆ ನಾವು ಮೊದಲೇ ಹೇಳಿದ್ವಿ, ಮಣ್ಣಿನ ಫಲವತ್ತತೆ ಕ್ಷೀಣಿಸುತ್ತೆ, ಫಲವತ್ತಾದ ಭೂಮಿ ಪಾಳು ಭೂಮಿಯಾಗಿ ಪರಿವರ್ತನೆಯಾಗುತ್ತೆ, ಮಣ್ಣಿನಲ್ಲಿರುವಂಥ ಸೂಕ್ಷ್ಮ ಜೀವಿಗಳು ನಾಶ ಆಗುತ್ತೆ. ಇನ್ನು ಮಣ್ಣಿನ ಮಾಲಿನ್ಯವನ್ನು ಹೇಗೆ ನಿಯಂತ್ರಣ ಮಾಡಬಹುದು? ಈಗ ರಸಗೊಬ್ಬರಗಳು, ಕೀಟನಾಶಕಗಳು, ಕಳೆನಾಶಕಗಳು ಮುಂತಾದವುಗಳ ಬಗ್ಗೆ ವಿವೇಕತೆಯನ್ನು ಮೂಡಿಸೋದು. ಅಂದರೆ ಹೆಚ್ಚಾಗಿ ರಾಸಾಯನಿಕ ವಸ್ತುಗಳನ್ನು ಭೂಮಿಗೆ ಬಳಸೋದ್ರಿಂದ ಅದರ ಫಲವತ್ತತೆ ಕ್ರಮೇಣ ಕಡಿಮೆ ಆಗುತ್ತೆ. ಆದ್ದರಿಂದ ರೈತರಲ್ಲಿ ಈ ರಾಸಾಯನಿಕ ವಸ್ತುಗಳ ಬಗ್ಗೆ ವಿವೇಕವನ್ನು ಮೂಡಿಸೋದು ಅತಿ ಅಗತ್ಯ ಆಗಿರುತ್ತೆ. ಇದರಿಂದ ಕೂಡ ಮಣ್ಣಿನ ಮಾಲಿನ್ಯವನ್ನು ನಿಯಂತ್ರಣ ಮಾಡಬಹುದು. ಕೈಗಾರಿಕೆ ಮತ್ತು ನಗರ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಿಸಿ ಅನಂತರ ವ್ಯವಸಾಯಕ್ಕೆ ಉಪಯೋಗ ಮಾಡೋದು, ಸಮರ್ಪಕವಾಗಿ ಭೂ ಬಳಕೆಯನ್ನು ಮಾಡೋದು ಹಾಗೂ ಬೆಳೆಗಳ ಕ್ರಮವನ್ನು ಅನುಸರಿಸೋದು. ಅಂದರೆ ಈ ಬೆಳೆ ಆದಮೇಲೆ ಈ ಬೆಳೆಯೇ ಬೆಳೆಯಬೇಕು ಅನ್ನೋ ಕ್ರಮವನ್ನು ಅನುಸರಿಸೋದು, ಮಣ್ಣಿನ ಸವೆತವನ್ನು ನಿಯಂತ್ರಣ ಮಾಡೋದು, ಗಿಡಮರಗಳನ್ನು ಬೆಳೆಸೋದು, ಮಣ್ಣಿನ ಸರಿಯಾದ ಬಳಕೆಯನ್ನು ಮತ್ತು ಮಣ್ಣಿನ ನಿರ್ವಹಣೆ ಬಗ್ಗೆ ರೈತರಲ್ಲಿ ಅರಿವನ್ನು ಉಂಟು ಮಾಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರಿಂದ ನಾವು ಮಣ್ಣಿನ ಮಾಲಿನ್ಯದ ನಿಯಂತ್ರಣವನ್ನು ಮಾಡಬಹುದು. ಇದು ಮಣ್ಣಿನ ಮಾಲಿನ್ಯ. ಇನ್ನು ಶಬ್ದ ಮಾಲಿನ್ಯ ಬರುತ್ತೆ. ಪ್ರತಿಕೂಲಕರ ಪರಿಣಾಮ ಉಂಟು ಮಾಡುವಂತಹ ಅನಗತ್ಯವಾದ ಶಬ್ದ ವಾಯುಮಂಡಲದಲ್ಲಿ ಹರಡಿ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಅದನ್ನು ಶಬ್ದ ಮಾಲಿನ್ಯ ಅಂತ ಕರಿತೀವಿ.
ಶಬ್ದ ಮಾಲಿನ್ಯಕ್ಕೆ ಮೂಲಗಳು ಯಾವ್ಯಾವು ಅಂದರೆ ಗುಡುಗು, ಸಿಡ್ಲು, ಮಿಂಚು, ಜಲಪಾತ, ಸಮುದ್ರದ ಅಲೆ, ವಾಹನಗಳ ಶಬ್ದ, ವಿಮಾನಗಳ ಶಬ್ದ, ಗಣಿಗಾರಿಕೆ ಇವೆಲ್ಲವುಗಳು ಬರ್ತವೆ. ಇಲ್ಲೂ ಕೂಡ ನೈಸರ್ಗಿಕ ಮೂಲಗಳು ಅಂತೂ ಬರ್ತವೆ. ಮಾನವ ನಿರ್ಮಿತ ಮೂಲಗಳಾಗಿ ವಿಮಾನಗಳ ಶಬ್ದ, ವಾಹನಗಳ ಶಬ್ದ, ಗಣಿಗಾರಿಕೆ ಇವೆಲ್ಲವುಗಳು ಬರ್ತವೆ. ಇದರಿಂದ ಆಗುವಂತಹ ಪರಿಣಾಮಗಳು ಅಂದರೆ ಇದು ಡೈರೆಕ್ಟಾಗಿ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಉಂಟು ಮಾಡುತ್ತೆ. ಅಂದರೆ ತಾತ್ಕಾಲಿಕ ಅಥವಾ ಶಾಶ್ವತವಾಗಿ ಕಿವಿ ಕೇಳಿಸ್ತೇ ಇರೋದು, ತಲೆನೋವು, ಆಯಾಸ, ಹೃದಯ ಸಂಬಂಧಿ ಕಾಯಿಲೆಗಳು, ಮಾನಸಿಕ ಅಸ್ವಸ್ಥತೆ, ದೈಹಿಕ ಬದಲಾವಣೆ, ನಿದ್ರಾಭಂಗ ಇವೆಲ್ಲ ಆರೋಗ್ಯದ ಸಮಸ್ಯೆಗಳನ್ನು ಮಾನವನಲ್ಲಿ ಉಂಟು ಮಾಡುತ್ತೆ ಈ ಶಬ್ದ ಮಾಲಿನ್ಯ. ಇನ್ನು ಶಬ್ದ ಮಾಲಿನ್ಯವನ್ನು ತಡೆಗಟ್ಟೋದಕ್ಕೆ ನಾವು ವಾಸಸ್ಥಳದಿಂದ ದೂರದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು. ಕಾರ್ಖಾನೆಗಳಲ್ಲಿ ಶಬ್ದ ನಿರೋಧಕ ಗೋಡೆಗಳನ್ನು ನಿರ್ಮಾಣ ಮಾಡೋದು ಕೂಡ ಅಗತ್ಯ ಆಗಿರುತ್ತೆ. ಅನಗತ್ಯವಾಗಿ ಸೈರನ್, ಹಾರ್ನ್ ಮತ್ತು ಶಬ್ದ ಮಾಡುವಂತಹ ಉಪಕರಣಗಳನ್ನು ಬಳಸೋದನ್ನು ನಿಲ್ಲಿಸೋದು. ವಿಮಾನ ನಿಲ್ದಾಣಗಳನ್ನು ನಗರ ವಲಯದಿಂದ ದೂರದಲ್ಲಿ ನಿರ್ಮಾಣ ಮಾಡೋದು. ಹಾಗೆ ಕೈಗಾರಿಕಾ ಕಾರ್ಮಿಕರಿಗೆ ಶಬ್ದ ನಿಯಂತ್ರಕಗಳನ್ನು ಒದಗಿಸೋದು. ಶಬ್ದ ಉಂಟು ಮಾಡುವಂತಹ ವಾಹನಗಳನ್ನು ಪರಿಶೀಲಿಸಿ ಕ್ರಮವನ್ನು ಕೈಗೊಳ್ಳುವುದು. ಇವೆಲ್ಲವುಗಳು ಕೂಡ ಶಬ್ದ ಮಾಲಿನ್ಯವನ್ನು ತಡೆಗಟ್ಟೋದಕ್ಕೆ ಕ್ರಮಗಳು. ಇಲ್ಲಿ ನಾವು ಶಬ್ದ ಮಾಲಿನ್ಯವನ್ನು ನೋಡಿದ್ವಿ, ಮಣ್ಣಿನ ಮಾಲಿನ್ಯ, ಜಲ ಮಾಲಿನ್ಯ, ವಾಯು ಮಾಲಿನ್ಯವನ್ನು ನೋಡಿದ್ವಿ, ಅದರಿಂದ ಆಗುವಂತಹ ಪರಿಣಾಮಗಳನ್ನು ನೋಡಿದ್ವಿ ಮತ್ತು ತಡೆಗಟ್ಟುವ ಕ್ರಮಗಳನ್ನು ಕೂಡ ಕಲಿತ್ವಿ. ಇನ್ನು ಈ ಮಾಲಿನ್ಯದಿಂದ ಉಂಟಾಗುವಂತಹ ಪರಿಣಾಮಕಾರಿಯಾದಂತಹ ಒಂದು ಡಿಸ್ಅಡ್ವಾಂಟೇಜಸ್ ಯಾವ್ಯಾವು ಅಂದರೆ, ಮಾಲಿನ್ಯದ ಪರಿಣಾಮಗಳು ಯಾವ್ಯಾವು ಅಂತಂದರೆ ಗ್ಲೋಬಲ್ ವಾರ್ಮಿಂಗ್ ಬರುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್, ಓಝೋನ್ ಡಿಪ್ಲೀಷನ್, ಹಾಗೆ ಆ್ಯಸಿಡ್ ರೈನ್ ಇವೆಲ್ಲವುಗಳು ಕೂಡ ಅತಿ ಅಪಾಯಕಾರಿಯಾದಂತಹ ಪರಿಣಾಮಗಳು. ಜಾಗತಿಕ ತಾಪಮಾನ ಅಂದರೆ ಏನು? ಗ್ಲೋಬಲ್ ವಾರ್ಮಿಂಗ್ ಅಂದರೆ ಭೂಮಿಯ ತಾಪಮಾನ ಹೆಚ್ಚಾಗೋದು. ಏನಾಗುತ್ತೆ? ಭೂಮಿಯ ಉಷ್ಣಾಂಶ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ, ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಕೆಲವು ವರ್ಷಗಳಿಂದ ವಾಯುಮಂಡಲದ ಉಷ್ಣಾಂಶ ಹೆಚ್ಚಾಗ್ತಿದೆ. ಇದನ್ನೇ ಜಾಗತಿಕ ತಾಪಮಾನ ಅಂತ ಕರಿತೀವಿ. ಇದಕ್ಕೆ ಹಸಿರುಮನೆ ಪರಿಣಾಮ ಕಾರಣ ಆಗಿರುತ್ತೆ. ಇದರಿಂದ ವಾಯುಗುಣದ ವಲಯಗಳು ಬದಲಾವಣೆಯನ್ನು ಹೊಂದಿರುತ್ತೆ, ಹಿಮನದಿಗಳು ಕರಗ್ತವೆ ಮತ್ತು ಸಮುದ್ರದ ನೀರಿನ ಮಟ್ಟ ಹೆಚ್ಚುತ್ತಾ ಇದೆ. ಉದಾಹರಣೆಗೆ ಹಿಮಾಲಯದ ಆರ್ಕಿಕ್ ಮತ್ತು ಅಂಟಾರ್ಟಿಕ್ ಸಮುದ್ರ ಈಗಾಗಲೇ ಹಿಮರಾಶಿ ಕರಗೋದ್ರಿಂದ ಹೆಚ್ಚಾಗ್ತಾ ಇದೆ. ಜಾಗತಿಕ ತಾಪಮಾನಕ್ಕೆ ನಾವು ಹಸಿರುಮನೆ ಪರಿಣಾಮ ಕಾರಣ ಅಂತ ಹೇಳಿದ್ವಿ. ಏನಿದು ಹಸಿರುಮನೆ ಪರಿಣಾಮ? ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು? ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಯಾವ್ಯಾವುದಕ್ಕೆ? ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಇವೆಲ್ಲ ಗಳನ್ನು ನಾವು ಹಸಿರುಮನೆ ಅನಿಲಗಳು ಅಂತ ಕರಿತೀವಿ. ಭೂಮಿ ಸೂರ್ಯನಿಂದ ಶಕ್ತಿಯನ್ನು ವಿಕಿರಣ ರೂಪದಲ್ಲಿ ಪಡೆಯುತ್ತೆ. ಹಾಗೆ ಅದೇ ರೀತಿ ವಿಕಿರಣ ರೀತಿಯಲ್ಲಿ ಉಷ್ಣಾಂಶವನ್ನು ಹೊರಗೆ ಬಿಡುತ್ತೆ. ಈ ಕ್ರಿಯೆಗಳಿಂದ ಭೂಮಿ ಪಡೆಯುವಂತಹ ಹಾಗೂ ಬಿಡುಗಡೆ ಮಾಡುವಂತಹ ಶಕ್ತಿಯ ನಡುವೆ ಸಮತೋಲನ ಉಂಟು ಆಗ್ತಿರುತ್ತೆ. ಈಗೇನಾಗುತ್ತೆ? ಈ ರೀತಿಯ ಹಸಿರುಮನೆ ಅನಿಲಗಳಿಂದ ಇತ್ತೀಚೆಗೆ ಜೀವಾವಶೇಷ ಇಂಧನಗಳ ಬಳಕೆಯಿಂದ ಹಸಿರುಮನೆ ಅನಿಲಗಳ ಬಿಡುಗಡೆ ನಿರಂತರವಾಗಿ ಹೆಚ್ಚುತ್ತಾ ಇದೆ. ಇಂಗಾಲದ ಡೈಆಕ್ಸೈಡ್ ಮತ್ತು ಇತರೆ ಹಸಿರುಮನೆ ಅನಿಲಗಳು ಏನು ಮಾಡ್ತವೆ? ಭೂಮಿಯಿಂದ ಮರುವಿಕಿರಣ ರೀತಿಯಲ್ಲಿ ಹೊರಬೀಳುವಂತಹ ಶಕ್ತಿಯನ್ನು ಹಿಡಿದಿಟ್ಕೊಳ್ಳುತ್ತೆ. ಇದರಿಂದ ಉಷ್ಣಾಂಶ ಹೆಚ್ಚಾಗುತ್ತೆ, ಉಷ್ಣಾಂಶ ಸಂಗ್ರಹ ಆಗುತ್ತೆ, ವಾಯುಮಂಡಲದ ಉಷ್ಣಾಂಶ ಹೆಚ್ಚಾಗುತ್ತೆ. ಇದನ್ನು ಹಸಿರುಮನೆ ಪರಿಣಾಮ ಅಂತ ನಾವು ಕರಿತೀವಿ. ಅಂದರೆ ಮರುವಿಕಿರಣ ರೀತಿಯಲ್ಲಿ ಹೊರಟಂತಹ ಶಕ್ತಿಯನ್ನು ಹಸಿರುಮನೆ ಅನಿಲಗಳು ಸಂಗ್ರಹಿಸ್ಕೊಳ್ಳೋದ್ರಿಂದ ಉಷ್ಣಾಂಶ ವಾಯುಮಂಡಲದಲ್ಲಿಯೇ ಉಳಿಯುತ್ತೆ. ಆದ್ದರಿಂದ ವಾಯುಮಂಡಲದ ಉಷ್ಣಾಂಶ ಕ್ರಮೇಣ ಹೆಚ್ಚಾಗ್ತಾ ಇದೆ. ಇದು ಹಸಿರುಮನೆ ಪರಿಣಾಮ. ಇನ್ನು ಪರಿಸರ ಮಾಲಿನ್ಯದ ಇನ್ನೊಂದು ಪರಿಣಾಮ ಅಂತಂದರೆ ಓಝೋನ್ ಡಿಪ್ಲೀಷನ್. ಓಝೋನ್ ಪದರದಲ್ಲಿ ಕ್ಷೀಣತೆ ಉಂಟು ಮಾಡುತ್ತೆ. ಓಝೋನ್ ಪದರ ಸಮೋಷ್ಣ ವಲಯದಲ್ಲಿ ಕಂಡುಬರುತ್ತೆ, ತೆಳುವಾದ ಪದರ ಇದು. ಇದನ್ನು ಭೂಮಿಯ ರಕ್ಷಾ ಕವಚ ಅಂತ ಕರಿತೀವಿ. ಅಂದರೆ ಸೂರ್ಯನ ಕಿರಣಗಳು ಆದಂತಹ ಅಪಾಯಕಾರಿ ಕಿರಣಗಳಾದಂತಹ ಅಲ್ಟ್ರಾವೈಲೆಟ್ ಕಿರಣಗಳು, ನೇರಳಾತೀತ ಕಿರಣಗಳು, UV ರೇಸ್ ಅಂತ ಕರಿತೀವಿ, ಅವುಗಳನ್ನು ಹೀರ್ಕೊಂಡು ಭೂಮಿಯ ಮೇಲಿನ ಎಲ್ಲ ಬಗೆಯ ಜೀವರಾಶಿಗಳನ್ನು ಓಝೋನ್ ಪದರ ರಕ್ಷಣೆ ಮಾಡ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು? ಏರ್ ಕಂಡೀಷ್ನರ್, ಹಾಗೆ ಫ್ರಿಡ್ಜಸ್
ಸ್ಪ್ರೇಗಳನ್ನು ಯೂಸ್ ಮಾಡ್ತೀವಿ, ಸುಗಂಧ ದ್ರವ್ಯಗಳನ್ನು ಯೂಸ್ ಮಾಡ್ತೀವಿ. ಇವುಗಳ ಮಿತಿ ಮೀರಿದ ಬಳಕೆಯಿಂದ ಏನಾಗ್ತಿದೆ, ಕ್ಲೋರೋಫ್ಲೋರೋಕಾರ್ಬನ್ ಹೆಚ್ಚಾಗಿ ಬಿಡುಗಡೆ ಆಗ್ತಿದೆ. ಈ ಕ್ಲೋರೋಫ್ಲೋರೋಕಾರ್ಬನ್ ಬಿಡುಗಡೆ ಹೊಂದಿ ವಾಯುಮಂಡಲದ ಓಝೋನ್ ಪದರವನ್ನು ನಾಶ ಮಾಡ್ತಾ ಇದೆ. ಈಗಾಗಲೇ ಅಂಟಾರ್ಟಿಕಾ ವಾಯುಮಂಡಲದಲ್ಲಿ ಓಝೋನ್ ಪದರ ನಾಶವಾಗಿರೋದು ಕಂಡುಬಂದಿದೆ. ಈ ರೀತಿ ಓಝೋನ್ ತೆಳುವಾಗುವಿಕೆ ಓಝೋನ್ ರಂಧ್ರ ಉಂಟು ಮಾಡುತ್ತೆ. ಇದನ್ನು ತಡೆಗಟ್ಟೋದು ಇಂದಿನ ಮತ್ತು ಮುಂದಿನ ಜನಾಂಗಗಳು ಬದುಕಲು ಅವಶ್ಯಕ ಆಗಿದೆ. ಇದು ಓಝೋನ್ ಪದರದ ಕ್ಷೀಣತೆ. ಇನ್ನು ಆಮ್ಲ ಮಳೆ. ವಾಯುಮಂಡಲದಲ್ಲಿ ಮಳೆ ನೀರು ಆಮ್ಲಗಳೊಂದಿಗೆ ಮಿಲನ ಹೊಂದೋದ್ರಿಂದ ಅಲ್ಲಿ ಆಮ್ಲೀಯತೆ ಉಂಟಾಗುತ್ತೆ. ಮಳೆಯ ಹನಿಗಳು ಮಾಲಿನ್ಯಗೊಂಡು ವಾಯುಮಂಡಲದ ಮೂಲಕ ಬೀಳುವಾಗ ಅದರಲ್ಲಿ ಸಲ್ಫುರಿಕ್ ಆಮ್ಲ, ಇಂಗಾಲದ ಮೊನಾಕ್ಸೈಡ್ ಮುಂತಾದವು ವಿಲೀನಗೊಂಡು ಮಳೆ ಬೀಳುತ್ತೆ. ಅದನ್ನು ಆಮ್ಲ ಮಳೆ ಅಂತ ಕರಿತೀವಿ. ಈ ರೀತಿ ಮಳೆ ಅತ್ಯಂತ ವಿಷಕಾರಿಯಾಗಿರುತ್ತೆ, ಜಲಚರಗಳ ನಾಶಕ್ಕೆ ಕಾರಣ ಆಗುತ್ತೆ. ಅಲ್ಲದೆ ಆಮ್ಲ ಮಳೆಯಿಂದ ಅರಣ್ಯ, ಬೆಳೆ, ಕಟ್ಟಡ, ಸ್ಮಾರಕಗಳು ನಾಶವನ್ನು ಹೊಂದ್ತವೆ. ಇನ್ನು ಅತಿ ಹೆಚ್ಚು ಆಮ್ಲ ಮಳೆಯಾಗುವಂಥ ಪ್ರದೇಶಗಳು ಯಾವ್ಯಾವು ಅಂದರೆ ಪೋಲೆಂಡ್, ಜೆಕ್ ಗಣರಾಜ್ಯ, ಆಗ್ನೇಯ ಜರ್ಮನ್, ಈ ಪ್ರದೇಶಗಳಲ್ಲಿ ಹೆಚ್ಚಾಗಿ ಆಮ್ಲ ಮಳೆಯಾಗುತ್ತೆ. ಇವುಗಳನ್ನು ಕಪ್ಪು ತ್ರಿಕೋನ ಅಂತ ಕರಿತೀವಿ. ಈ ಪ್ರದೇಶಗಳನ್ನು ಕಪ್ಪು ತ್ರಿಕೋನ ಅಂತ ಕರಿತೀವಿ. ಅಂದರೆ ಇಲ್ಲಿ ಸ್ಮಾರಕಗಳು, ಕಟ್ಟಡಗಳು ಎಲ್ಲವೂ ಕೂಡ ನಾಶ ಹೊಂದ್ತಾ ಇದೆ. ಯಾವುದರಿಂದ? ಆಮ್ಲ ಮಳೆಯಿಂದ. ಈ ಆಮ್ಲ ಮಳೆಯಾಗಲಿ, ಓಝೋನ್ ಪದರ ಕ್ಷೀಣತೆ, ಹಸಿರು ಮನೆ ಪರಿಣಾಮ, ಜಾಗತಿಕ ತಾಪಮಾನ ಇವೆಲ್ಲವುಗಳು ಕೂಡ ಮಾಲಿನ್ಯದ ಪರಿಣಾಮಗಳು. ಇನ್ನು ಜೀವ ವೈವಿಧ್ಯತೆ ಅಂದರೆ ಏನು? ಒಂದು ಭೂಭಾಗದಲ್ಲಿ ಕಂಡುಬರುವಂತಹ ಎಲ್ಲ ಬಗೆಯ ಸಸ್ಯಗಳು ಹಾಗೂ ಪ್ರಾಣಿ ಪ್ರಭೇದಗಳನ್ನು ಅಲ್ಲಿನ ಜೀವ ವೈವಿಧ್ಯತೆ ಅಂತ ಕರೀತಾರೆ. ಜೀವ ಪ್ರಭೇದಗಳ ಸಂಖ್ಯೆ ಜೀವ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತೆ. ಜೀವ ವೈವಿಧ್ಯತೆ ಅತ್ಯಂತ ಪ್ರಮುಖ ಆಗಿರುತ್ತೆ. ಯಾಕಂದರೆ ಅದು ಪರಿಸರದ ಗುಣಮಟ್ಟವನ್ನು ಕಾಯ್ದುಕೊಳ್ಳೋದು ಮಾತ್ರವಲ್ಲ, ಮಾನವನ ಉಳಿವಿಗೂ ಕೂಡ ಅಷ್ಟೇ ಅಗತ್ಯ ಆಗಿರುತ್ತೆ. ಜೀವ ವೈವಿಧ್ಯತೆ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಅತ್ಯಂತ ಅಪರೂಪವಾಗಿರುವಂತಹ ಸಸ್ಯ, ಪ್ರಾಣಿ ಪ್ರಭೇದಗಳು ಹಾಗೆ ಈ ಎಲ್ಲ ಪ್ರಭೇದಗಳನ್ನು ಕಾಪಾಡೋದಕ್ಕೋಸ್ಕರ ಜೀವ ವೈವಿಧ್ಯತೆಯ ಸಂರಕ್ಷಣೆ ಅತಿ ಅಗತ್ಯ ಆಗಿರುತ್ತೆ. ಈ ಜೀವಿಗೆ ಅಗತ್ಯವಾದಂತಹ ಒಳ್ಳೆಯ ಪರಿಸರದ ಹಿನ್ನೆಲೆಯನ್ನು ದೊರಕಿಸ್ಕೊಡೋದು ಕೂಡ ಸಂರಕ್ಷಣೆಯ ಒಂದು ಭಾಗ ಆಗಿರುತ್ತೆ. ಭೂಮಿಯು ಸೌರವ್ಯೂಹದಲ್ಲಿ ಜೀವಿಗಳನ್ನು ಒಳಗೊಂಡಿರುವಂತಹ ಏಕೈಕ ಗ್ರಹ. ಮಾನವನ ವಿವಿಧ ಚಟುವಟಿಕೆಗಳಿಂದ ಭೂಮಿಯ ಮೇಲೆ ಅನೇಕ ರೀತಿಯ ಬದಲಾವಣೆಗಳು, ತೊಂದರೆಗಳು, ಹಾನಿಗಳು ಕಂಡುಬರ್ತಾ ಇದೆ. ಮುಂಬರುವ ವರ್ಷಗಳಲ್ಲಿ ನಮ್ಮ ಭೂಮಿಯ ಮೇಲೆ ಜೀವಿಗಳ ಗುಣಮಟ್ಟ ಹಾಳಾಗುತ್ತೆ. ಆದ್ದರಿಂದ ಜೀವ ವೈವಿಧ್ಯತೆಯ ಸಂರಕ್ಷಣೆ ಅತಿ ಇಂಪಾರ್ಟೆಂಟ್. ನಮ್ಮ ಭೂಮಿಯನ್ನು ರಕ್ಷಿಸಿ ನಮ್ಮ ಮಾತೃಗ್ರಹವನ್ನು ಉಳಿಸ್ಕೊಳ್ಳೋದಕ್ಕೆ ಜನರಿಗೆ ನಾವು ಶಿಕ್ಷಣ ಕೊಡಬೇಕಾಗತ್ತೆ. ಪರಿಸರದ ಅರಿವಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು, ರಕ್ಷಣೆಯ ಜಾಗೃತಿಯನ್ನು ಮೂಡಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ. ಶಿಕ್ಷಣ, ಉಪನ್ಯಾಸ, ಆಶುಭಾಷಣ, ಚಲನಚಿತ್ರಗಳ ಸಮ್ಮೇಳನ ಆಗಾಗ್ಗೆ ನಡೆಸೋದ್ರಿಂದ ಜಾಗೃತಿ ಮೂಡಿಸಿ ನಮ್ಮ ಮಾತೃಭೂಮಿಯನ್ನು ಸಂರಕ್ಷಣೆ ಮಾಡೋದು ಅತಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಜೈವ ವೈವಿಧ್ಯತೆಯನ್ನು ಉಳಿಸಿಕೊಳ್ಳುವಂತಹ ಕ್ರಮಗಳು. ಈ ಪಾಠದಿಂದ ನಾವು ಪರಿಸರ ಅಂದರೆ ಏನು, ಜೀವ ಪರಿಸರ ವ್ಯವಸ್ಥೆ ಅಂದರೆ ಏನು, ಮತ್ತು ಪರಿಸರ ಮಾಲಿನ್ಯದ ವಿಧಗಳಾದಂತಹ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಶಬ್ದ ಮಾಲಿನ್ಯ, ಅದರಿಂದ ಆಗುವಂತಹ ಪರಿಣಾಮಗಳು, ಜಾಗತಿಕ ತಾಪಮಾನ, ಹಸಿರು ಮನೆ ಪರಿಣಾಮ, ಓಝೋನ್ ಪದರದ ಕ್ಷೀಣತೆ ಮತ್ತು ಆಮ್ಲ ಮಳೆ ಮತ್ತು ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಬೇಕಾದಂತಹ ಇಂಪಾರ್ಟೆನ್ಸ್ ಬಗ್ಗೆ ನಾವು ಇಲ್ಲಿ ಕಲಿತ್ವಿ. ಈ ಪಾಠ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.